ಎಲ್ಲ ಕಣ್ಮುಂದೆ ನೋಡ್ತಾ ನೋಡ್ತಾ ಏನು ಅನುಭವಿಸಕ್ಕಾಗಿಲ್ಲ, ಎಲ್ಲ ನಂದು ಅಂತ ಅನಿಸ್ತಾ ಇತ್ತು, ಆದ್ರೆ ಯಾವ್ದನ್ನು ಮುಟ್ಟಕ್ಕಾಗಿಲ್ಲ. ಆ ಒಂದು ಅನುಭವದಿಂದ ಇವತ್ತು ನಾನು ಇಷ್ಟು ಎಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಂದ ಏನೇನು ನಡೀತಾ ಇದೆಯೋ ಜೀವನದಲ್ಲಿ, ಏನು ಇಲ್ಲದೆ ಏನೋ ಒಂದು ಒಳ್ಳೇದಾಯ್ತು, ಏನೋ ಒಂದು ಪ್ರಾಬ್ಲಮ್ಸ್ ಆಯಿತು, ಏನಾದ್ರೂ ನಾನು ಖುಷಿಯಾಗಿದ್ದೀನಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಖುಷಿ ಅನ್ನೋದು ಮನುಷ್ಯನ ಒಳಗಿರುತ್ತೆ, ನೆಮ್ಮದಿ ಅನ್ನೋದು ಒಳಗಿರುತ್ತೆ. ಅದನ್ನ ನಾವು ಕಂಡ್ಕೋಬೇಕು ಅಷ್ಟೇ. ಅದಕ್ಕೆ ಒಂದು ಧೈರ್ಯ ಬೇಕು ಮನುಷ್ಯನ್ಗೆ. ನೀವು ಹೇಳ್ದಂಗೆ ಮೆಜಾರಿಟಿ ಆಫ್ ದ ಪೀಪಲ್ ದೇ ಕಮ್ ಫ್ರಮ್ ಅ ಹಂಬಲರ್ ಬ್ಯಾಕ್ ಗ್ರೌಂಡ್, ಮಿಡಲ್ ಕ್ಲಾಸ್, ಇನ್ನ ಕೆಳಗೆ ಆ ಮಟ್ಟದಿಂದ ಜೀವನ ಶುರು ಮಾಡ್ತಾರೆ. ತಂದೆ ತಾಯಿನ ಕಷ್ಟ ನೋಡ್ತಾರೆ, ಅವರ ಸಂಕಟ, ಮಕ್ಕಳನ್ನ ಓದಿಸ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಆ ಸಂಕಟ ತಡ್ಕೊಳಕ್ಕಾಗದೆ ಏನೋ ಒಂದು ಮಾಡಬೇಕು ಅಂತ ಮುಂದೆ ಬರೀತಾರೆ. ನೀವು ಮುಂಚೆ ಇವಾಗ 2 minutes ಮುಂಚೆ ನಮ್ಗೆ ಹೇಳ್ತಾ ಇದ್ರಿ, ನೀವು ತುಂಬಾ ಮಧ್ಯಮ ವರ್ಗದವರು, ಅಲ್ಲಿಂದ ಶುರು ಮಾಡಿದ್ರಿ. ನಿಮ್ಗೆ ನಾಳೆ ಗುರಿ ಅದೆಲ್ಲ ನಿಮ್ಗೆ ಆಲೋಚನೆ ಇರಲೇ ಇಲ್ಲ. ಹೇಗೆ ಮುಂದೆ ಬರೆಯೋದು, ನಾಳೆಗೇನು, ನಾಳಿದ್ದಕ್ಕೇನು, ಊಟ ಬಟ್ಟೆ ಹೇಗೆ ಅಂತ ನೀವು ಶಾಪವು ಯಾವತ್ತು ಶಾಪ ಅಲ್ಲ, ಅದು ಉಪಕಾರ. ಸೊ ಅವತ್ತಿಗೆ ನನ್ಗೆ ಶಾಪ ಅಂತ ಅನಿಸ್ತು, ಆದ್ರೆ ಇವತ್ತಿಗೆ ಅದು ಉಪಕಾರ.